ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೇಲ್ಪುರಿ. ಈ ಬೇಲ್ಪುರಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಬೇಲ್ಪುರಿ ಮಾಡೋದಕ್ಕೆ ಅಂತ ಮಂಡಕ್ಕಿ ತರಿಸಿದ್ದೆ, ಹಾಗೇನೆ ಶೇಂಗಾ ಬೀಜ ಕೂಡ ತರಿಸಿದ್ದೆ. ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು. ಹಸಿಮೆಣಸು ತುಂಬಾ ಖಾರ ಇತ್ತು. ನಾನ್ ಕಡಿಮೆ ಹಾಕೊಳ್ಬೇಕಾಗಿತ್ತು. 2 ಅಥವಾ 3 ಹಾಕೊಂಡಿದ್ದಿದ್ರೆ ಸಾಕಾಗ್ತಾ ಇತ್ತು. ನಾನು 5 ಹಾಕ್ಬಿಟ್ಟಿದ್ದೆ. ತೀರಾ ಖಾರ ಆಗ್ಬಿಟ್ಟಿತ್ತು. ಖಾರ ಕಡಿಮೆ ಹಾಕೊಳ್ಳಿ ಈ ಹಸಿರು ಚಟ್ನಿ ಮಾಡೋದಕ್ಕೆ. ಮೊದ್ಲಿಗೆ ನಾನಿಲ್ಲಿ ಬೇಲ್ಪುರಿ ಮಾಡೋದಕ್ಕೆ ಹಸಿರು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೇನೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡ್ ಬಂದೆ. ಇವಾಗ ಒಂದು ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ. ತೀರಾ ತೆಳುವಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರ್ಲಿ. ಇಲ್ಲಿ ನಾನು ಬೆಲ್ಲನ ಕಟ್ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಪಾತ್ರೆನಲ್ಲಿ ನಾನು ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ. ಇವಾಗ ಇದನ್ನ ನಾನು ಚೆನ್ನಾಗಿ ಕೈನಲ್ಲೇ ಈ ತರ ಕಿವುಚ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಮತ್ತೆ ಹುಣಸೆ ಹಣ್ಣು ಎರಡನ್ನೂ ಮಿಕ್ಸಿಗೂ ಕೂಡ ಹಾಕೊಳ್ಬಹುದು. ಇದು ಸಿಹಿ ಚಟ್ನಿ. ನಾನು ಹಾಗೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಕೈನಲ್ಲೇ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಇವಾಗ ಇದ್ರ ಜೊತೆ ಬೆಲ್ಲ ಸೇರ್ಸಿದ್ದೀನಿ. ಬೆಲ್ಲ ಕರಗುವರೆಗೂನು ಅಂದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ. ಇವಾಗ ಈ ಕಡೆ ಪ್ಲೇಟ್ ಅಲ್ಲಿ ನಾನು ಒಂದು ಟೊಮೆಟೊ, ಚಿಕ್ಕ ಗಾತ್ರದ 2 ಈರುಳ್ಳಿ, ಹಾಗೇನೆ ಒಂದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಕಟ್ ಮಾಡ್ಬಿಟ್ಟು ಜೋಡಿಸಿಟ್ಕೊಂಡಿದೀನಿ. ಹಾಗೇನೆ ಕೊನೆಯಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಶೇಂಗಾ ಬೀಜ ಆದದ್ರಿಂದ ಈ ಒಗ್ಗರಣೆ ಅಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಹುರ್ದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ. ಬೇಲ್ಪುರಿ ಮಾಡೋದಕ್ಕೆ ಎಲ್ಲ ತಯಾರಾಯ್ತು. ಇವಾಗ ಒಂದು ಪಾತ್ರೆಗೆ ನಾನು ಮಂಡಕ್ಕಿ ಹಾಕಿದ್ದೀನಿ. ಹಾಗೇನೆ ಸ್ವಲ್ಪ ಖಾರ ಪೌಡರ್ ಹಾಕಿದ್ದೆ. 2 ಪ್ಯಾಕೆಟ್ ಹಾಕುವ ಅಂತ ಆಮೇಲೆ ಅನ್ಸ್ತು. 2 ಪ್ಯಾಕೆಟ್ ಹಾಕಿದ್ದಾಯ್ತು. ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಹಸಿರು ಚಟ್ನಿ ಮಾಡುವಾಗ್ಲೂ ಕೂಡ ಉಪ್ಪನ್ನ ಹಾಕಿರ್ತೀವಿ ನಾವು. ಹಾಗೇನೆ ಎಣ್ಣೆನಲ್ಲಿ ಫ್ರೈ ಮಾಡಿದಂತಹ ಶೇಂಗಾ ಬೀಜ, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಸೇರ್ಸಿದ್ದೀನಿ. ಇವಾಗ ಈ ಹಸಿರು ಚಟ್ನಿ ಹಾಕೊಳ್ತಾ ಇದ್ದೀನಿ. ಹಸಿರು ಚಟ್ನಿ ನೀವು ಖಾರ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಲರ್‌ಫುಲ್ ಆಗಿ ಬರತ್ತೆ. ನಾನ್ ಮಾಡಿದ್ ಮಿಸ್ಟೇಕ್ ಏನಂತಂದ್ರೆ ಸ್ವಲ್ಪ ಜಾಸ್ತಿ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟಿದ್ದೆ. ತೀರಾ ಖಾರ ಆಗಿತ್ತು ಅಂತ ನಾನು ಸ್ವಲ್ಪ ಹಸಿರು ಚಟ್ನಿನ ಸೇರ್ಸಿದ್ದೀನಿ. ಹಾಗೇನೆ ಸಿಹಿ ಚಟ್ನಿ, ಈ ಹುಣಸೆ ಹಣ್ಣಿನ ಚಟ್ನಿ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಸೇರ್ಸಿದ್ದೀನಿ. ಇವಾಗ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು. ಇಷ್ಟೇನೆ ಭೇಲ್ಪುರಿ. ತುಂಬಾ ಚೆನ್ನಾಗಿರತ್ತೆ. ಈ ಸ್ನಾಕ್ಸಿಗೆಲ್ಲ ಮಾಡ್ಕೊಂಡ್ ತಿನ್ಬಹುದು. ಇವಾಗ ಮೇಲ್ಗಡೆ ನಾನು ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ತಾ ಇದ್ದೀನಿ. ಹಾಗೇನೆ ಕೊತ್ತಂಬರಿ ಸೊಪ್ಪು. ನಿಮ್ಗೆ ಹಸಿರು ಕಲರ್ ಬರ್ಬೇಕಂತಂದ್ರೆ ಈ ಹಸಿರು ಚಟ್ನಿನ ಸ್ವಲ್ಪ ಜಾಸ್ತಿ ಸೇರ್ಸ್ಕೊಳ್ಳಿ. ಆವಾಗ ತುಂಬಾ ಕಲರ್‌ಫುಲ್ ಆಗಿ ಕಾಣ್ಸತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ. ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.